ನಕ್ಸಲೀಯರಿಂದ ಬೆದರಿಕೆಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ವಾಪಸ್ ಕೊಡುವುದಕ್ಕೆ ನಿರ್ಧಾರ ಮಾಡಿದ್ದಾರೆ ಹೇಮಚಂದ್ ಮಾಂಜಿ. ಪ್ರಶಸ್ತಿಯನ್ನ ಹಿಂದಿರುಗಿಸಬೇಕು ಅಂತ ಕುಟುಂಬದವರೊಂದಿಗೆ ಚರ್ಚೆ ಮಾಡಿ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಹೇಮಚಂದ್ರ ಮಾಂಜಿ ಛತ್ತೀಸ್ಗಢದ ಸಾಂಪ್ರದಾಯಿಕ ವೈದ್ಯರು. ಇವರು ಕೊಟ್ಟಂತಹ ಕೊಡುಗೆಗಳನ್ನು ಆಧಾರವಾಗಿಟ್ಕೊಂಡು ಪದ್ಮಶ್ರೀ ಪ್ರಶಸ್ತಿಯನ್ನ ಕಳೆದ ತಿಂಗಳು ಮಾಂಜಿ ಅವರಿಗೆ ಪ್ರದಾನ ಮಾಡಿದ್ರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು. ಮೇ 26ರಂದು ಮಾಂಜಿ ಅವರಿಗೆ ಬೆದರಿಕೆ ಒಡ್ಡಿದ್ದಾರೆ ನಕ್ಸಲೀಯರಂತೆ. ಹೀಗಾಗಿ ಪದ್ಮಶ್ರೀ ಸ್ವೀಕರಿಸುವಂತಹ ಚಿತ್ರವನ್ನ ಅಂಟಿಸಿ ಕರಪತ್ರವನ್ನ ಕೂಡ ನಕ್ಸಲೀಯರು ಹಂಚಿರುವಂತಹ ಭಯದಿಂದ ಬೆದರಿಕೆಯಿಂದ ಈಗ ಮಾಂಜಿ ಅವರು ತಮ್ಮ ಪದ್ಮಶ್ರೀ ಪ್ರಶಸ್ತಿಯನ್ನ ವಾಪಸ್ ಕೊಡುವಂತ ನಿರ್ಧಾರವನ್ನ ಪ್ರಕಟ ಮಾಡಿದ್ದಾರೆ. ನಕ್ಸಲೀಯರ ಬೆದರಿಕೆಗೆ ಹೆದರಿ ಪ್ರಶಸ್ತಿಯನ್ನ ವಾಪಸ್ ನೀಡ್ತೇನೆ ಅಂತ ನಿರ್ಧಾರ ಮಾಡಿದ್ದಾರೆ. ಕೇಂದ್ರ ಸರ್ಕಾರದಿಂದ ನನಗೆ ರಕ್ಷಣೆ ಸಿಗ್ತಾ ಇಲ್ಲ, ಹಾಗಾಗಿ ಪ್ರಶಸ್ತಿ ವಾಪಸ್ ನೀಡ್ತಿದ್ದೇನೆ ಅಂತ ಪದ್ಮಶ್ರೀ ಪುರಸ್ಕೃತ ಮಾಂಜಿ ಅವರು ತಿಳಿಸಿದ್ದಾರೆ. ಈಗಾಗಲೇ ಭಾನುವಾರ ರಾತ್ರಿಯಂದು ಒಂದು ಮೊಬೈಲ್ ಟವರ್ ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ಅಲ್ಲಿ ಹೋಗಿ ನಕ್ಸಲೀಯರು ಈ ರೀತಿಯಾಗಿ ಬ್ಯಾನರ್ ಹಾಕಿ ಬಂದಿದ್ದಾರಂತೆ. ಆ ಬ್ಯಾನರ್ನಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಹೇಮಚಂದ್ ಅವರಿಗೆ ಪದ್ಮಶ್ರೀ ಪ್ರದಾನ ಮಾಡ್ತಾ ಇದ್ದಂತ ಫೋಟೋವನ್ನ ಕೂಡ ಹಾಕಿ ಬಂದಿದ್ದಾರಂತೆ. ಈಗ ಇವರಿಗೆ ಭಯ ಇರೋದ್ರಿಂದ, ನಕ್ಸಲೀಯರಿಂದ ನನಗೆ ಭಯ ಇದೆ, ಕೇಂದ್ರ ಸರ್ಕಾರದಿಂದ ರಕ್ಷಣೆ ಸಿಗ್ತಾ ಇಲ್ಲ, ಹಾಗಾಗಿ ನಾನು ಪದ್ಮಶ್ರೀಯನ್ನ ವಾಪಸ್ ಮಾಡ್ತೇನೆ ಅಂತ ನಿರ್ಧಾರ ಪ್ರಕಟಿಸಿದ್ದಾರೆ. अच्छा, ये जो आपको पद्मश्री मिला है सरकार की तरफ से, इसको जब आप वापस करना चाह रहे हैं आप कह रहे हैं? अब तो भाई उसमें कोई मन की नहीं है, तो अब सरकार कुछ भी नहीं करेंगे तो उसको काय करेंगे रख के वापस कर दीजिए। वापस कर। अभी आप जो है लगातार जो है जड़ी बूटी देंगे या कुछ अभी लोगों का इलाज करेंगे? तो लोग से जो बातें हैं ना जड़ी बूटी के लिए, यहाँ नाड़ी देखते हैं, घर में दवाई के लिए छोटे डोंगर जाते हैं, उन लोग की भी बड़ा दुखित होता है। बल्कि जड़ी बूटी देना ही छोड़ देंगे, अब उसी के लिए तो कई मरते होंगे। भाई जन सेवा करते हैं, ऐसे हम लोग कोई किसी से पैसा मांग के नहीं खाते हैं। कोई उनमें कोई देते हैं तो 4 पैसा लेते हैं, नहीं तो मैं 1 पैसा भी नहीं मांगता हूँ। अच्छा, ये जो आपको पद्मश्री मिला है